ಬೆಳಗ್ಗೆ ತೆಗೆಯೋ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಒಬ್ಬೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇದು ನನ್ನ ಅಕ್ಕ ಮನೆ. ಇವತ್ತು ನಾಳೆ ನನ್ನ ಅಕ್ಕ ಮಗಳದ್ದು ಫಂಕ್ಷನ್ ಇತ್ತು, ಸೊ ಹಾಗಾಗಿ ಬಂದಿದ್ದೆ. ಒಂದು ವಿಡಿಯೋ ಮಾಡೋಣ, ಹೋಮ್ ಟೂರ್ ಮಾಡೋಣ, ಯಾರಿಗಾದ್ರೂ ಹೆಲ್ಪ್ ಆಗೋದು. ಇಂಟೀರಿಯರ್ ಡಿಸೈನ್ ಯಾರಿಗೆ ಸಿಂಪಲ್ ಆಗಬೇಕು, ತುಂಬ ಚೆನ್ನಾಗಿದೆ ಇವ್ರ ಮನೇಲಿ, ಸೊ ಅದಕ್ಕೆ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಮಧ್ಯಾಹ್ನನೇ ಮಾಡಬೇಕಿತ್ತು, ಸ್ವಲ್ಪ ಆಗಲಿಲ್ಲ ಮಧ್ಯಾಹ್ನ ಮಾಡೋಕ್ಕೆ, ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ಸೊ ಹಾಗಾಗಿ ಇವಾಗ ಮಾಡೋಣ ಅಂತ ಅಂದ್ಕೊಂಡು ಆಲ್ಮೋಸ್ಟ್ ಇವಾಗ 8 ಆಗೋಗಿದೆ ಟೈಮು. ಸ್ವಲ್ಪ ಕತ್ಲೆ ಇದೆ. ಬೆಳಗ್ಗೆ ನಾನು ಇದು ಫುಲ್ಲು ಮನೆದು ಆಚೆದು ತೋರಿಸ್ತೀನಿ. ಮತ್ತು ಈ ಕಡೆ ಗಿಡಗಳಿದೆ, ಮತ್ತು ಇಲ್ಲೊಂದು ತುಳಸಿದಿದೆ, ಇಲ್ಲಿ ತುಳಸಿ ಇದೆ. ಮತ್ತು ಇಲ್ಲಿ ಪಾತ್ರೆ ತೊಳೆಯೋದಕ್ಕೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ. ಇಲ್ಲೇ ತೊಳೆಯಲ್ಲ ಆ್ಯಕ್ಚುಲಿ, ಏನಾದರೂ ದೊಡ್ಡ ಫಂಕ್ಷನ್ ಇರುತ್ತೆ ಅಷ್ಟೇ ಮಾತ್ರ. ಇಲ್ಲೊಂದು ಕಾರ್ ನಿಲ್ಲಿಸ್ಕೊಂಡಿದ್ದಾರೆ. ಮಿಕ್ಕಿದ್ದೆಲ್ಲ ಒಳಗಡೆ ಹೇಳ್ತೀನಿ. ಬನ್ನಿ ಒಳಗೆ ತೋರಿಸ್ತೀನಿ ಹೇಗಿದೆ ಮನೆ ಅಂತ. ನಾನು ನೈಟ್ ವ್ಲಾಗ್ನ ಮಾಡಿದ್ರಿಂದ, ಅಂದರೆ ಹೋಮ್ ಟೂರ್ನ ಮಾಡಿದ್ರಿಂದ ಆಚೆ ತೋರ್ಸೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಫಂಕ್ಷನ್ ಮಾರ್ನಿಂಗು ನಾನು ವಿಡಿಯೋನ ಮಾಡಿಕೊಂಡು ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ. ಅಪ್ಪ ಮತ್ತು ಬಾವ ಆಚೆ ಕಾಫಿ ಕುಡಿತಾ ಇದ್ರು. ಇದು ಅವ್ರ ಮನೇಲಿ ಬಿಟ್ಕೊಂಡಿರೋ ಪಾರ್ಕಿಂಗು. ಸೊ ಅಕ್ಕ ಪಾತ್ರೆನೆಲ್ಲ ಎತ್ತಿ ಆಚೆ ಇಟ್ಟಿದ್ಲು. ಟಿಫನ್ ಅವ್ರು ಬರ್ತಾರೆ ಟಿಫನ್ ಮಾಡಿಸೋದಕ್ಕೆ ಅಂತ. ಹಂಗೆ ಅಡುಗೆಗೂ ಸ್ಟಾರ್ಟ್ ಮಾಡ್ತಾರೆ ಮಧ್ಯಾಹ್ನಕ್ಕೆ. ಅಕ್ಕ ಮನೆ ಹತ್ರ ವೆದರ್ ಸಕ್ಕತ್ತಾಗಿರುತ್ತೆ. ನೈಟ್ ನಾನು ವಿಡಿಯೋ ಮಾಡಬೇಕಾದ್ರೆ ಅಕ್ಕ ಆಚೆ ಅಂದರೆ ಊರೊಳಗೆ ಹೋಗ್ಬಿಟ್ಟು ಫಂಕ್ಷನಿಗೆ ಕರೆಯೋಕ್ಕೆ ಅಂತ ಹೋಗಿದ್ಲು. ಆ ಟೈಮಲ್ಲಿ ನಾನು ತುಂಬ ವಿಡಿಯೋಸ್ನ ಮಾಡಿಬಿಟ್ಟಿದ್ದೀನಿ. ಅವಳು ಮೇ ಬಿ ಶಾಕ್ ಆಗ್ತಾಳೆ ಅನಿಸುತ್ತೆ. ಅವಳದು ಪಾತ್ರೆ ಎಲ್ಲ ತೋರಿಸಿದ್ದೀನಿ. ಇದು ಅಕ್ಕನ ಗಾರ್ಡನ್ನು, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾಳೆ ಗಾರ್ಡನೆಲ್ಲ. ಆಮೇಲೆ ನಮ್ಮ ಅಕ್ಕನ ಮಗಂಗೆ ವಿಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ ಆಯಿತಾ. ನೈಟು ವಿಡಿಯೋ ಮಾಡೋದು ತುಂಬ ಕ್ಲಾರಿಟಿ ಹೆಂಗೆ ಮಾಡಿಬಿಟ್ಟಿದೆ ಅಂದರೆ ಫುಲ್ ಅಲ್ಲಾಡಿಸ್ಬಿಟ್ಟಿದ್ದಾನೆ, ಅವನಿಗೆ ಗೊತ್ತಾಗಿಲ್ಲ. ನಾನು ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ನೋಡಿಕೊಂಡೆ ಈ ವಿಡಿಯೋ ಫುಲ್ಲು ಕ್ಲಾರಿಟಿ ಕಮ್ಮಿ ಆಗಿದೆ ಅಂತ. ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, ಚಿಕ್ಕ ಹುಡುಗ ಅಲ್ವಾ. ಸೊ ಅದಕ್ಕೆ ಗೊತ್ತಾಗಿಲ್ಲ ಅಂತ ಸುಮ್ಮನೆ ಅದೇ. ಪ್ಲೀಸ್ ಏನಾದರೂ ಅದರಲ್ಲಿ ಕರೆಕ್ಟಾಗಿ ಇಷ್ಟ ಆಗಿಲ್ಲ ಅಂದರೆ ಕ್ಷಮಿಸ್ಬಿಡಿ. ನೆಕ್ಸ್ಟ್ ವಿಡಿಯೋ ಬೇಕು. ನಮ್ಮ ಬಾವ ಬಂದ್ಬಿಟ್ಟು ಮನೆ ಕಾಂಟ್ರಾಕ್ಟರು. ಮನೆಗಳನ್ನ ಕಾಂಟ್ರಾಕ್ಟ್ ತಗೋತಾರೆ. ಅವರೇನೆ ಮನೆ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಎಲ್ಲ ಸ್ಕೆಚ್ ಹಾಕ್ಕೊಡ್ತಾರೆ. ಸೊ ತುಂಬ ಚೆನ್ನಾಗಿ ಅವರು ಪ್ಲ್ಯಾನ್ ಮಾಡಿ ಮನೆಗಳನ್ನ ಮಾಡಿಕೊಡ್ತಾರೆ. ಅವರು ಇದು ಮನೆನ ಅವರೇ ಪ್ಲ್ಯಾನ್ ಮಾಡಿರೋದು. ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ಇದು 8 years ಆಗಿದೆ ಹಾಗೆ ಹಾಕಿದ್ದಾರೆ ಇಲ್ಲಿ. ಸೊ ಹಾಕಿಲ್ಲ, ಇಲ್ಲಿ ಮಣಿಕಂಠ ನಿಲಯ ಅಂತ ಹಾಕಿದ್ದಾರೆ. ನಮ್ಮ ಬಾವಗೆ ಅಕ್ಕಗೆ ಇಡೀ ಫ್ಯಾಮಿಲಿಗೆ ಮಣಿಕಂಠ ಅಂದರೆ ತುಂಬ ಇಷ್ಟ. ಅವರೊಂದು ಆಲ್ಮೋಸ್ಟ್ ಅವ್ರು ಚಿಕ್ಕವರಿದ್ದಾಗಿಂದಲೂ ಮಣಿಕಂಠಕ್ಕೆ ಮಾಲೆ ಹಾಕ್ತಾರೆ. ಸೊ ಅದಕ್ಕೆ ಈ ಮನೆಗೆ ಮಣಿಕಂಠ ಅಂತಲೇ ಹೆಸರಿಟ್ಟಿದ್ದಾರೆ. ಒಳಗೋಣ ಬನ್ನಿ, ನೆಕ್ಸ್ಟ್ ಎಲ್ಲ ಹೇಳ್ತೀನಿ. ವೆಲ್ಕಮ್ ಟು ಹೋಮ್. ಇಲ್ಲಿ ಮೇಯ್ನು ಎಂಟ್ರೆನ್ಸಿಗೆ ಬಂದರೆ ಇಲ್ಲಿ ಒಂದು ಚಿಕ್ಕ ಕಾರಿಡಾರ್ ಥರ ಮಾಡಿದ್ದಾರೆ ಅಷ್ಟೇ. ಅಲ್ಲಿಂದ ಒಳಗೆ ಹೋಗ್ಬೇಕು. ಬನ್ನಿ ಒಳಗೆ ಹೋಗ್ಬಿಟ್ಟು ಡೋರ್ ಹಾಕೊಂಡ್ಬಿಡೋಣ. ಕತ್ಲಾಗಿದೆ ಅಲ್ವಾ, ಕಳ್ಳರು ಬಂದರೆ ಅಂತ ಭಯ. ಇಲ್ಲಿ ಮತ್ತೆ ಒಂದು ಡೋರ್ ಲಾಕ್ಗೆ ಈ ಥರ ಕೊಟ್ಟಿದ್ದಾರೆ. ಇಷ್ಟೇ ಮೈನ್ ಲಾಕು. ಇವಾಗ ಮೈನ್ ಎಂಟ್ರೆನ್ಸ್ ಅಲ್ಲಿ ಒಂದು ದೊಡ್ಡ ಹಾರ್ಚ್ ಸಿಗುತ್ತೆ. ಈ ತರ ವುಡ್ಡಲ್ಲೇ ಮಾಡಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ಈ ಡಿಸೈನ್ ನೋಡಿ. ಈ ತರ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಜೈ ಆಂಜನೇಯ, ನಮ್ಮಪ್ಪ ಕಾಪಾಡಪ್ಪ. ಸ್ವಲ್ಪ ಒಳಗೆ ಬಂದ್ರೆ ನಮ್ಗೆ ಇಲ್ಲಿ ಹಾಲ್ ಸಿಗುತ್ತೆ. ಹಾಲಲ್ಲಿ ಈ ತರ ಸೋಫಾ ಇಟ್ಟಿದ್ದಾಳೆ. ಅವಳು ನಿಜ ಹೇಳ್ಬೇಕಂದ್ರೆ ನಮ್ಮ ಅಕ್ಕ ಎಷ್ಟು ಕ್ಲೀನ್ ಮಾಡ್ತಾಳೆ ಮನೆನ ಅಂದ್ರೆ. ಇವಾಗ ಒಳಗಡೆ ಬಂದಾಗ ನಮ್ಗೆ ಹಾಲ್ ಸಿಗುತ್ತೆ ಅಲ್ವಾ. ಸೊ ಈ ಹಾಲಲ್ಲಿ ಈ ತರ ಸೋಫಾ ಇದೆ. ಆಕ್ಚುಲಿ ಕೂರ್ಸಿರೋ ಅಂತ ಸೋಫಾ. ಇವಳು ಒಂದು ಸ್ವಲ್ಪ ದೂರ ಇಟ್ಟಿದ್ದಾಳೆ, ಚೆನ್ನಾಗಿ ಜಾಗ ಆಗಲಿ ಅಂತ. ಇಲ್ಲಿ ಒಂದು ವಾಸ್ ಇಟ್ಟಿದ್ದಾಳೆ. ಇದು ಆರ್ಡರ್ ಮಾಡಿ ತರಿಸ್ಕೊಂಡ್ರೆ. ಆಕ್ಚುಲಿ ಒರಿಜಿನಲ್ ವಾಸ್ ತರ ಕಾಣಿಸುತ್ತೆ, ಬಟ್ ಒರಿಜಿನಲ್ ವಾಸ್ ಅಲ್ಲ. ಓಕೆನಾ. ಫೇವರೇಟ್ ಐಟಮ್ಸ್ ಎಲ್ಲ ಇಟ್ಟಿದ್ದಾಳೆ. ಇಲ್ಲಿ ಕೃಷ್ಣನ್ ಇದೆ, ಕೊಳಲು, ಈ ತರ ಗೊಂಬೆಗಳು, ವಾಸ್ಗಳೆಲ್ಲ ಆರ್ಡರ್ ಮಾಡಿ ತರಿಸ್ಕೊಂಡು ಇಟ್ಟಿದ್ದಾಳೆ. ಇಲ್ಲಿ ಕೀ ಚೈನ್ ಹಾಕೋದಿಕ್ಕೆ ಅಂತ ಈ ತರ ಕೃಷ್ಣನ್ ಹಾಕಿದ್ದಾಳೆ. ಇಷ್ಟೇ. ಇಲ್ಲಿ ಮಕ್ಳುಗಳಿಗೆ ಓದೋದು ಬುಕ್ಕು, ಬ್ಯಾಗ್ಸ್ ಎಲ್ಲ ಎಷ್ಟು ಭಾರ ಎಲ್ಲ ತುಟ್ಟಿದ್ದಾರೆ ಗೊತ್ತಾ. ಇವುಗಳಿಗೆ ಎತ್ಕೊಂಡು ಹೋಗೋದು ಹೆಂಗೆ ಇಲ್ಲಿ ಏನಂತ ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ. ಇವಾಗ ಅಲ್ಲೇನೋ ವಾಟರ್ ತರ ಎಲ್ಲ ಮಾಡಿ ಏನೋ ಡೆಕೋರೇಟ್ ಇದೆಲ್ಲ ಮಾಡ್ತಾರೆ. ಅವಾಗ ಬರೀ ಅಲ್ಲಿ ಇವಾಗ ಸಾಮಾನುಗಳು ಇಟ್ಕೊಳ್ಳೋದಕ್ಕೆ ಅಂತ ಮಾಡಿಸಿದ್ದಾರೆ. ನೆಕ್ಸ್ಟ್ ಹಾಲಿಂದನೇ ಒಂದು ರೂಮ್ ಇದೆ. ಇಲ್ಲಿ ಫಂಕ್ಷನ್ಗೆ ಹೋಗೋಣ ಆಮೇಲೆ. ಇಲ್ಲೊಂದು ರೂಮ್ ಇದೆ. ಮಲಗಿದ್ದಾರೆ ದೊಡ್ಡ ಮೇಡಮ್, ಅವ್ರದ್ದೇ ಫಂಕ್ಷನ್. ಸೊ ಇಲ್ಲಿ ಈ ರೂಮು. ಇಲ್ಲಿ ವಾರ್ಡ್ರೂಮ್ ಇದೆ. ಇದು ವಾರ್ಡ್ರೂಮ್. ಒಂದು ಮಿರರ್ ಇದು ಒಳಗಡೆ ನಿಮಗೆ ಓಪನ್ ಮಾಡಬಹುದು. ಈ ತರ ಇಟ್ಕೊಂಡಿದ್ದಾಳೆ. ಇದು ವಾರ್ಡ್ರೂಮ್. ಇಷ್ಟ ಈ ರೂಮಲ್ಲಿ. ನಡೀರಿ ಬೇರೆ ರೂಮ್ ಹೋಗೋಣ. ಈ ಲೈಟ್ ಆಫ್ ಮಾಡ್ಬಿಡ್ತೀನಿ. ನೆಕ್ಸ್ಟ್ ಹಾಲಿಂದ ನಾವು ಈ ಕಡೆಗೆ ಬಂದ್ರೆ ಇನ್ನೊಂದು ಹಾರ್ಚ್ ಸಿಗುತ್ತೆ. ಇದು ವುಡ್ಡಲ್ಲೇ ಮಾಡಿಸಿದ್ದಾರೆ. ಇದು ಡೈನಿಂಗ್ ಏರಿಯಾ.
ಪೂಜೆ ಇದೆ ಅಂತ ಅಕ್ಕ ಇಲ್ಲಿ ಫುಲ್ ಪೂಜೆ ಸಾಮಾನೆಲ್ಲ ತೊಳೆದು ಇಲ್ಲಿ ಇಟ್ಟಿದ್ದಾಳೆ. ಸೊ ಈ ಡೈನಿಂಗ್ ಏರಿಯಾದಲ್ಲಿ ಚೆನ್ನಾಗಿದೆ. ಡೈನಿಂಗ್ ಏರಿಯಾದು ಸ್ಪೇಸು ಎಲ್ಲ ಬಂದಾಗ ಇಲ್ಲೇ ಕೂತಿ ಊಟ ಮಾಡೋದು. ಆಲ್ಮೋಸ್ಟ್ ಎಲ್ಲ ಅಲ್ಲಿ ಹಾಲಲ್ಲಿ ಜಾಸ್ತಿ ಜಾಯಿನ್ ಆಗಿ ಊಟ ಮಾಡೋದು. ಇಲ್ಲಿ ವಾಶ್ ಬೇಸಿನ್ ಇದೆ. ಇಲ್ಲೊಂದು ದೊಡ್ಡ ಹಾರ್ಚ್ ಇದೆ. ಹಾರ್ಚಿಂದ ಒಳಗೆ ಬಂದ್ರೆ ನಮ್ಮ ಅಕ್ಕೊಂದು ಸಾಮ್ರಾಜ್ಯ ಇದೆ. ಅವಳಿಗೆ ಕಿಚನ್ ಅಂದ್ರೆ ಬಾರಿ ಇಷ್ಟ. ಉಚ್ತಾಳೆ ಉಚ್ತಾನೆ ಇರ್ತಾಳೆ, ತೊಳಿತಾನೆ ಇರ್ತಾಳೆ. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾಳೆ ಗೊತ್ತಾ. ಒಂದು ಚೂರು ಗಲೀಜಿಲ್ಲ, ಒಂದು ಚೂರು ಏನೂ ಒಂದಿದಿಲ್ಲ. ಅಷ್ಟು ನೀಟಾಗಿ ಮನೇನ ಮೇಂಟೈನ್ ಮಾಡಿ ಇಟ್ಕೊತಾಳೆ. ಇದೆಲ್ಲ ಇವಾಗ ಕಾಫಿ ಕುಡ್ದಿರೋದು ಅದೆಲ್ಲ ಇರ್ಲಿ ಪರವಾಗಿಲ್ಲ. ಇಲ್ಲಿ ಸಿಂಕ್ ಇದೆ. ಈ ಥರ ವಾರ್ಡ್ರೋಬ್ಗಳೆಲ್ಲ ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿರ್ತಾಳೆ ಅಂದರೆ ಇಲ್ಲ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾಳೆ. ಈ ಥರ ಅವ್ಳಿಗೆ ಇಷ್ಟ ಈ ಥರ ಎಲ್ಲ ಇಟ್ಕೊಳ್ಳೋದು. ಪ್ಲಾಸ್ಟಿಕ್ಕಿಗೆ ಹಾಕಬಾರ್ದು ಅಂತ ಹೇಳ್ತಾರಲ್ವ, ಅದಕ್ಕೆ ಫಸ್ಟ್ ಎಲ್ಲ ಹಾಗೆ ಇತ್ತು. ಇವಾಗ ಎಲ್ಲ ಒಂದು ಸ್ವಲ್ಪ ಹೇಳಿದ್ರೆ ಕೇಳಿ ಅವಳು ಉಪ್ಪು, ಏನು ಹುಣಸೆ ಹಣ್ಣು, ಕಲ್ಲುಪ್ಪು, ಪುಡಿ ಉಪ್ಪು ಅದನ್ನೆಲ್ಲ ಇದ್ರೊಳಗೆ ಹಾಕಿ ಇಟ್ಕೊಂಡಿದ್ದಾಳೆ. ಈ ಲೋಟ ನೋಡ್ಬನ್ನಿ, ಅವಳು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾಳೆ ಅಂತ. ಯಾರ್ಯಾರಿಗೆ ಬೇಕು ತೊಗೊಳ್ಳಿ, 10 ರೂಪಾಯಿಗೊಂದು 10 ರೂಪಾಯಿಗೊಂದು ನಂಗೆ ಇಟ್ಟಿದ್ದಾಳೆ. ಇದನ್ನ ಹೇಳಿದ್ಲು ನನಗೆ ವಿಡಿಯೋ ಮಾಡ್ಕೊಬೇಡ ಅಂತ, ಬಟ್ ಮಾಡ್ಕೊಂಡಿದ್ದೀನಿ. ಶಾಕ್ ಆಯ್ತಾ ಅಕ್ಕ? ಆಗಿರಲಿ ಅಂತಲೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡು, ಎಂಜಾಯ್ ಮಾಡು, ಆಮೇಲೆ ಬೈಯಕ್ಕೆ ಕಾಲ್ ಮಾಡು ಆಯಿತಾ. ಇದು ನಮ್ಮ ಅಕ್ಕನ ಮಗ ಹೆಲ್ಪ್ ಮಾಡ್ತಿದ್ದಿದ್ದು. ನಾನು ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಪ್ಲೇಟ್ಗಳನ್ನ ಜೋಡಿಸಿದಾಳೆ ಅಂತ. ಕ್ಲೀನ್ ಅಂದರೆ ಅಕ್ಕ ಅಂದರೆ ಕ್ಲೀನ್ ಯೂಸ್ ಮಾಡ್ತಾನೆ ಇರ್ತೀವಲ್ವ. ಸೊ ಅದಕ್ಕೆ ಇಲ್ಲಿ ಅದನ್ನ ಮುಟ್ಲೇಬಾರ್ದು ಅಂತ ಇಲ್ಲಿ ಇಟ್ಕೊಂಡಿರ್ತಾಳೆ. ಒಂದಿಷ್ಟು ಪಾತ್ರೆಗಳನ್ನ ಇಲ್ಲಿ ನೀಟಾಗಿ ಜೋಡಿಸಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದಾಳೆ. ಪಾತ್ರೆಗಳಿನ್ನ ಮೇಲೆಲ್ಲ ಇಟ್ಟಿದ್ದಾಳೆ. ಅವಳು ಕಮ್ಮಿ ಪಾತ್ರೆ ಇಟ್ಟಿಲ್ಲ, ಇಂಥದ್ದಿಲ್ಲ ನನಗೆ ಇಲ್ಲ, ಹಂಗೆ ಇಟ್ಕೊಂಡಿದ್ದಾಳೆ. ಇಲ್ಲಿ ಬಂದ್ಬಿಟ್ಟು ಫ್ರಿಜ್ಜು. ಆಮೇಲೆ ಯಾವಾಗಲೂ ಕಾಂಟ್ರಾಕ್ಟ್ ತೊಗೊಂಡಿದ್ದಾಳೆ ಅನಿಸುತ್ತೆ ನಮ್ಮಕ್ಕ, ಉಜ್ಜೋದು ತೊಳೆಯೋದು ಬೆಳಗದನ್ನ. ಸಾರಿ ಸುಮ್ಮನೆ ಹಂಗಂದೆ. ಅವಳು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾಳಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನಾನು ಹೋಗ್ಬಿಟ್ಟು ಏನಾದರೂ ಹಾಳು ಮಾಡೋದು ಜಾಸ್ತಿ. ಅಡುಗೆ ಮನೆಗೆ ಹೋಗ್ತೀನಿ, ಏನಾದರೂ ಚೆಲ್ತೀನಿ, ನೀರು ತೊಗೊಂಡು ಕುಡಿಯೋಕ್ಕೆ ಅಂತ ಹೋಗ್ತೀನಿ, ಕೆಳಗೆ ಚೆಲ್ಬಿಡುತ್ತೆ, ಅವಾಗೆಲ್ಲ ಬೈಸ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಫಸ್ಟ್ ಎಂಟ್ರೆನ್ಸ್ ಇದು ಕಿಚನ್ಗೆ ಮತ್ತು ಡೈನಿಂಗ್ ಟೇಬಲ್ಗೆ, ಮತ್ತು ಇಲ್ಲಿ ಬಂದರೆ ಇಲ್ಲಿ ಅಂದರೆ ಬೇಸಿಕ್ ಕೆಳಗಡೆ ಇರೋದ್ರಲ್ಲಿ ಒಂದು ವಾಶ್ರೂಮ್ ಇದೆ. ಇದು ನಾರ್ಮಲ್ ಅಂದರೆ ಇಂಡಿಯನ್ ಟಾಯ್ಲೆಟ್. ಓಕೆ ಬನ್ನಿ. ಇಲ್ಲಿ ಒಂದು ಬಕೆಟ್ ಇಟ್ಕೊಂಡಿದ್ದಾಳೆ. ಇದೆ ಇಲ್ಲಿ ನಾರ್ಮಲ್ ವಾಶ್ರೂಮ್ ಈ ಥರ ಇದೆ ಅಂದರೆ ವಾಶ್ರೂಮ್ ಈ ಥರ ಇದೆ ಅಷ್ಟೇ. ಇದು ಸಿಂಪಲ್ ಆಗಿದೆ. ಆ್ಯಕ್ಚುಲಿ ಇದು ಚೆನ್ನಾಗಿದೆ, ಟಿವಿ ಬಂದಿರೋದು ಥರ ಶವರ್ ಇದೆ ಅಷ್ಟೇ. ಇಲ್ಲಿ ಆಚೆಯಿಂದ ಅವರು ಹಾಕ್ಬೋದು, ಆಚೆ ಈ ಥರ ಆಚೆ ಇದೆ. ಆಚೆ ಈ ಥರ ಮಾಡ್ಕೊಂಡು ಒಲೆ ಗುರಿ ಹಾಕೋ ಥರನೂ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಶಾಂಪು ಅಂಗಡಿ ಇಟ್ಕೊಂಡ್ಬಿಟ್ಟಿದ್ದಾಳೆ, ನೇತಾಕೊಂಡ್ಬಿಟ್ಟವಳೆ. ಇಲ್ಲಿ ಏನೇನು ಬಟ್ಟೆಗೆ, ಮನೆ ಕ್ಲೀನಿಂಗಿಗೆ ಏನೇನು ಬೇಕೆಲ್ಲ ಅದು ಇಟ್ಕೊಂಡಿದ್ದಾಳೆ. ಇಲ್ಲಿ ಉರಿ ಹಾಕೊಂಡ್ರೆ ಅಲ್ಲಿ ಬಿಸಿ ಆಗುತ್ತೆ. ಮತ್ತು ಈ ಕಡೆ ಹಾಗೆ ಈ ಕಡೆ ಬಂದರೆ ಇಲ್ಲಿ ನೋಡಿ ಕೊಡಗಳನ್ನ, ಮನೆ ಎಲ್ಲ ಕಡೆ ನೀರು ಬರುತ್ತೆ. ಮನೇಲಿ ಕೊಡ ಇದ್ದರೆ ಮನೆ ಅನ್ನೋ ಥರ ಹೀಗೆ ಕೊಡ ಇಟ್ಕೊಂಡಿದ್ದಾಳೆ. ಇಲ್ಲಿ ಟೊಮೊಟೊ ಇಟ್ಕೊಂಡಿದ್ದಾಳೆ. ಇಲ್ಲಿ ವಾಷಿಂಗ್ ಮಿಷಿನ್ ಇದೆ. ಈ ಕಡೆಯಿಂದ ಎಂಟ್ರೆನ್ಸ್ಗೆ ಹೋಗೋದಕ್ಕೆ ಒಂದು ಡೋರ್ ಇದೆ. ಈಗ ಅದಕ್ಕೆ ಏನೇನೋ ಇಟ್ಕೊಂಡಿದ್ದಾಳೆ, ಗ್ಯಾಸು ಆ ಥರ ಎಲ್ಲ ಇದೆ ಇಲ್ಲಿ. ಇನ್ನು ಮತ್ತೆ ಒಳಗೆ ಈಗ ನನ್ನ ಮಕ್ಕಳು ಫೋಟೋಸು, ನಮ್ಮ ಅಕ್ಕನ ಮಕ್ಕಳು ನನ್ನ ಮಕ್ಕಳಿಗೆ. ಸೊ ನಮ್ಮ ಮಕ್ಕಳು ಫೋಟೋಸ್ ಇಲ್ಲಿದೆ. ನಮ್ಮ ಇವನು ಫೋಟೋ ಹಿಡಿತಿದ್ದಾನಲ್ಲ ಅವನು, ಅವ್ರ ಅಕ್ಕ ಇದು ಮಲ್ಗೋಳಲ್ಲ ಅವಳು, ಅವರಿಬ್ರು. ಇದು ನಮ್ಮ ಅಕ್ಕನ ಫ್ಯಾಮಿಲಿ, ಬಾಬಾರ ಅಪ್ಪ ಅಮ್ಮ ಅವರು. ಇಲ್ಲಿ ನಮ್ಮ ಮೇಮಣ್ಣ. ಹಂಗೆ ಮೇಲೆ ಬಂದರೆ ಹತ್ಕೊಂಡು ಇನ್ನೊಂದು ವಾಸ್ ಇಟ್ಟಿದ್ದಾಳೆ. ಇದು ಆ್ಯಕ್ಚುಲಿ ರಿಯಲ್ ವಾಸ್ ಥರ ಕಾಣಿಸುತ್ತೆ, ಇದು ರಿಯಲ್ ವಾಸ್ ಅಲ್ಲ, ಪ್ಲಾಸ್ಟಿಕ್ ವಾಸ್. ತುಂಬ ಚೆನ್ನಾಗಿದೆ. ಬನ್ನಿ ಹಂಗೆ ಮೇಲೆ. ಇಲ್ಲೊಂದು ವಾಸ್ ಇಟ್ಕೊಳ್ಳಿ. ಇದು ಒರಿಜಿನಲ್ ವಾಸ್ ಥರನೇ ಕಾಣಿಸುತ್ತೆ, ಬಟ್ ಒರಿಜಿನಲ್ ವಾಸ್ ಅಲ್ಲ. ತುಂಬ ಚೆನ್ನಾಗಿದೆ ಲೈಕ್. ಸೊ ಹಾಗೆ ಮೇಲೆ ಬಂದರೆ ಸ್ವಲ್ಪ ನಾಯ್ಸ್ ಕೇಳಿಸುತ್ತೆ ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲೊಂದು ವಾಲ್ ಫ್ಲೋರು. ಸೊ ಇಲ್ಲಿ ಒಂದು ಟೇಬಲ್ ಇಟ್ಟು ಟೇಬಲ್ಗೆ ವಾಲ್ಸ್ ಇಟ್ಟಿದ್ದಾಳೆ. ಆಮೇಲೆ ಇಲ್ಲೊಂದು ಸೋಫಾ ಇಟ್ಟಿದ್ದಾಳೆ. ಯಾರಾದರೂ ಬಂದರೆ ನೀಟಾಗಿ ಕೂತ್ಕೊಳ್ಳಿ ಅಂತ. ನಾನು ನೀಟಾಗಿ, ನೀವು ನೋಡಿದ್ದೀರಾ ಅದು ನಮ್ಮ ಮನೆ ಹೆಂಗಿದೆ ಅಂತ, ಅದನ್ನು ನಾನು ನೀಟಾಗಿ ಹೇಳ್ತಾ ಇರ್ತೀನಿ. ಅಂದರೆ ನನಗೆ ಮೂಡ್ ಬಂದಾಗ ಪಟ್ಟಂತ ಕ್ಲೀನ್ ಮಾಡೋಕೆ ಹೋಗ್ತೀನಿ, ಇಲ್ಲಾಂದರೆ ಸುಮ್ಮನೆ ಇರ್ತೀನಿ. ಬಟ್ ಮಾಡ್ತಾನೆ ಇರ್ತೀನಿ, ಕ್ಲೀನ್ ಮಾಡ್ತಾನೆ ಇರ್ತೀನಿ, ಜಗ್ಗಿ ಹೇಳ್ತಾನೆ ಇರ್ತಾರೆ. ಇವಾಗ ಈ ಎಂಟ್ರೆನ್ಸಲ್ಲೇ ಒಂದು ರೂಮ್ ಇದೆ. ಅದೇ ಹಾಲಲ್ಲಿ ಒಂದು ರೂಮ್ ಇದೆ. ಇದೇ ಆ ರೂಮು ನನ್ನ ಮೋಸ್ಟ್ ಫೇವ್ರೆಟ್ ರೂಮ್ ಅಂತಲೇ ಹೇಳ್ಬೋದು. ನಮ್ಮ ಅಕ್ಕನ ರೂಮ್, ಅದು ಭಾವ ಅಕ್ಕ ಮಲ್ಕೊಳ್ಳೋದು, ಇದು ಮಕ್ಳಿಗಂತ ಮಾಡಿಸಿರೋದು. ಸೊ ಇಲ್ಲಿ ದೊಡ್ಡ ಬೆಡ್ ಇದೆ. ಸೊ ಇದರಿಂದ ಈ ಥರ ಲೈಟ್ಸ್
ಆಮೇಲೆ ಇನ್ನೊಂದಿಷ್ಟು ಟೆಡಿ ಬೇರ್ಗಳು ಇಟ್ಟಿದ್ದಾಳೆ, ಮತ್ತೆ ವಾಲ್ಸ್ಗಳು ಇಟ್ಟಿದ್ದಾಳೆ. ಇದು ಏನಕ್ಕೆ ಅಂತ ಗೊತ್ತಾಗಿರುತ್ತೆ, ಏನಕ್ಕೆ ಇಟ್ಟೆ ಅಂತ. ಆಕ್ಚುಲಿ ಮಳೆಗಾಲ ಇರುತ್ತೆ ಅಲ್ವಾ, ಅವಾಗ ಒಂದೊಂದು ಬಟ್ಟೆಗಳನ್ನ ಇಲ್ಲಿ ಮೇಬಿ ಹಾಕೊಂತಾಳೆ ಅನ್ಸುತ್ತೆ, ಅದಕ್ಕೆ ಕಟ್ಟಿದ್ದಾಳೆ ಇದನ್ನ. ಅಲ್ಲೊಂದು ಟೆಡಿ ಬೇರ್ ನೇತಾಕಿದ್ದಾಳೆ. ಈ ಥರ ಇದೆ ರೂಮು. ಇದು ಅಟ್ಯಾಚ್ ಬಾತ್ರೂಮ್ ಹಂಗೆ. ಆಮೇಲೆ ಇಲ್ಲಿ ನಮ್ಮಕ್ಕ ಹೆಂಗೆ ಇಟ್ಟಿರ್ತಾಳೆ ಅಂತ ತೋರಿಸ್ತೀನಿ ರೀ. ಒಂದೇನಾದ್ರೂ ನೋಡಿ ಬಟ್ಟೆ ಮಾರಕ್ಕೆ ಹೋಗ್ಬೋದು. ಈ ಕಡೆ ಎಲ್ಲ ಬೆಡ್ಶೀಟ್ ಇದೆ, ಎಲ್ಲ ಹಿಂದೆ ಬೆಡ್ಶೀಟ್ಗಳು. ಏನ್ರ ಬೆಡ್ಶೀಟ್ ಗೊತ್ತಾ, ನೋಡಿ ಫುಲ್ ಹಿಂದೆ ಎಲ್ಲ ಬೆಡ್ಶೀಟ್ಗಳೇ ತುಂಬಿದಾಳೆ. ಅಷ್ಟೊಂದು ಬೆಡ್ಶೀಟ್ ಇಟ್ಟಿದ್ದಾಳೆ ವಾರ್ಡ್ರೂಪಲ್ಲಿ. ನಾನೊಂದು ವಾರ್ಡ್ರೂಬ್ದು ವಿಡಿಯೋನೇ ಮಾಡ್ಬೋದಿತ್ತೇನೋ, ಅಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ವಾರ್ಡ್ರೂಬ್ದು ಬೆಡ್ಶೀಟ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ ಆಯ್ತಾ. ಅಲ್ಲೂ ನೀವು ಕೆಳಗಡೆ ತೋರಿಸ್ಬೇಕಿತ್ತು, ನಾನು ತೋರಿಸ್ಲಿಲ್ಲ ಅಷ್ಟೇ. ಇಷ್ಟು ವಾರ್ಡ್ರೂಬ್ದು. ನೆಕ್ಸ್ಟ್ ಇಲ್ಲಿ ಒಂದು ಮಿರರ್ ಇದೆ, ನನ್ನ ಫೇವ್ರೇಟ್ ಮಿರರ್ ಇದು. ಇವಾಗಿಂದಲ್ಲ, ಅವಾಗ ನನಗೆ ಫೇವ್ರೇಟ್ ನೆನಪಿದೆ. ಅಟ್ಯಾಚ್ ಬಾತ್ರೂಮ್, ಬನ್ನಿ ಒಳಗಡೆ ತೋರಿಸ್ತೀನಿ. ಈ ಥರ ಇದೆ ವಾಶ್ರೂಮ್ ಬಂದ್ಬಿಟ್ಟು, ಈ ಥರ ಇದೆ. ಹೈ ಸೀಲಿಂಗ್ ಇದೆ ಮೇಲೆ ತೋರಿಸಿ. ಇದು ಇಂಡಿಯನ್ ಬಾತ್ರೂಮ್ ಇದೆ. ಪೂಜೆ ಮನೆ ಈ ಥರ ನೀವು ನೋಡಿರ್ತೀರಲ್ಲ, ಒಂದೊಂದು ಕಡೆ ಮಧ್ಯದಲ್ಲಿ ಕೂರ್ಸಿರ್ತಾರೆ, ಟಾಪ್ ಅಲ್ಲಿ ಮಧ್ಯದಲ್ಲಿ ಕೂರ್ಸಿರ್ತಾರಲ್ಲ, ಹಂಗೆ ಇಲ್ಲಿ ಹುಡ್ಡಲ್ಲಿ ಮಾಡಿದ್ದಾರೆ. ಇಲ್ಲಿ ಗ್ಲಾಸ್ ಮಾಡಿದ್ದಾರೆ, ಓಪನ್ ಮಾಡಿದ್ರೆ ಎಲ್ಲ ನಾಳೆ ಫಂಕ್ಷನ್ಗೆ ಕ್ಲೀನ್ ಮಾಡಿದ್ದಾರೆ ನೀಟಾಗಿ. ಬ್ಲ್ಯಾಕ್ ಇದು ಮಾರ್ಬಲ್ ಅಲ್ಲಿ ಮಾಡಿರೋದು. ಇದು ಇನ್ನೊಂದು ರೂಮು, ನಾನು ಜಾಸ್ತಿ ಇಲ್ಲೇ ಮಲ್ಕೋದಿದ್ದು ಬಂದಾಗ. ಸೊ ಬನ್ನಿ ತೋರಿಸ್ತೀನಿ. ಒಂದು ಬೆಡ್, ಆಮೇಲೆ ಇಲ್ಲಿ ವಾರ್ಡ್ರೋಬ್, ಇಲ್ಲಿ ಸ್ಯಾರಿದಿದೆ, ನಾಳೆ ತೋರಿಸ್ತೀನಿ ನೋಡಿ. ಸ್ಯಾರಿದು ಕಲೆಕ್ಷನ್ ಎಷ್ಟು ಇಟ್ಟಿದ್ದಾಳೆ ಅಂತ. ತುಂಬ ಸ್ಯಾರಿಗಳಿದೆ, ಸುಮ್ಮನೆ ತೋರಿಸ್ಬಿಡ್ತೀನಿ ನನಗೆ. ನೋಡಿ ಸ್ಯಾರಿಗಳು, ಇಲ್ಲೂ ಫುಲ್ ಸ್ಯಾರಿ, ಇಲ್ಲಿ ಫುಲ್ ಸ್ಯಾರಿ, ಇಲ್ಲೂ ಸ್ಯಾರಿಗಳು, ಮತ್ತು ಇಲ್ಲಿ ಇಲ್ಲ ಏನು ಪೆಟಿಕೋಟ್ಸ್ಗಳು ಇಟ್ಟಿದ್ದಾಳೆ ಅಷ್ಟೇ. ಮತ್ತು ಇಲ್ಲಿ ಏನಿಟ್ಟಿದ್ದಾರೆ ಫಸ್ಟ್ ನಾನು ನೋಡಿ ನೀವು ತೋರಿಸ್ತೀನಿ. ಇಲ್ಲ ಪಾವಲ್ದು ಶರ್ಟ್ಸ್ ಅಷ್ಟೇ. ಇಲ್ಲಿ ಕೆಳಗಡೆ ಅವಳದು ಡ್ರೆಸ್ಸಸ್ಗಳಿಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಮಿರರಲ್ಲೂ ನಾವು ಹಿಂಗೆ ತೆಗಿಬಹುದು. ಮಿರರ್ ನಾವು ನೋಡ್ಕೊಳಕ್ಕೆ ಚೆನ್ನಾಗಿ ಕಾಣಿಸ್ತೈತಿ ನಾನು ಅಂತ ಅಲ್ವಾ. ಅಲ್ಲಿ ಇದು ಅಟ್ಯಾಚ್ ಬಾತ್ರೂಮ್ ಇದೆ. ಇದಕ್ಕೂ ಬಾತ್ರೂಮ್ ಬಂದ್ಬಿಟ್ಟು ಇಲ್ಲಿದೆ, ಬಂದು ಬಾತ್ರೂಮ್. ಇದು ಫಾರಿನ್ ಬಾತ್ರೂಮ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ ಅಷ್ಟೇ. ಇನ್ನು ಆಚೆ ಬಾಲ್ಕನಿ ಹೋಗೋಣ ಬನ್ನಿ. ಅವಳು ಅವಾಗ ಮಿಷನ್ನಲ್ಲಿ ಬಟ್ಟೆ ಹೊಲ್ಕೊತಾ ಇರ್ತಾಳೆ, ಬ್ಲೌಸ್ ಹೊಲಿತಾಳೆ. ಸೊ ಅವಳು ಫ್ರೀ ಟೈಮ್ ಸಿಕ್ಕಾಗ ಅದಕ್ಕೆ ಇಟ್ಕೊಂಡಿದ್ದಾಳೆ ಅವಳ ಮಿಷನ್ನು. ಅಲ್ಲಿಂದ ಹಿಂಗೆ ಬಂದರೆ ಒಂದು ವಾಲ್ಸ್ ಇಟ್ಟಿದ್ದಾಳೆ ಇಲ್ಲಿ. ಇದು ಆಚೆ ಹೋಗೋಕ್ಕೆ. ಓಕೆ, ಹಿಂಗೆ ಆಚೆ ಬಂದರೆ ಇದು ಬಾಲ್ಕನಿ. ಸೊ ಈ ಥರ ಇದೆ ಬಾಲ್ಕನಿ. ಫುಲ್ ಮ್ಯಾಟ್ ಹಾಕಿದ್ದಾಳೆ. ಇದು ನಮ್ಗೊಚ್ಚು ಜೋಕಾಲಿ ಜೀವನವೇ ಜೋಕಾಲಿ. ಚೆನ್ನಾಗಿದೆ. ಸಂಜೆ ಟೈಮ್ ಈ ಥರ ಕೂತ್ಕೊಂಡಿದ್ದು ಮಾಡ್ತಾ ಇದ್ರೆ ಚೆನ್ನಾಗಿದೆ. ಅವಳಿಗೆ ಬಟ್ಟೆ ಹಾರಾಕೊಳಕ್ಕೆ ಮಾಡ್ತಿರ್ತಾರೆ, ಎಲ್ಲ ಬಟ್ಟೆ ಹಾರಾಕೊಂಡಿದ್ದಾಳೆ. ಏನಿರೋದು ಎಂಟ್ರೆನ್ಸಲ್ಲಿ ಈ ಥರ ಇದೆ, ತೋರಣ ಹಾಕಿದ್ದಾಳೆ. ಇಲ್ಲಿಂದ ಈ ಥರ ಕಾಣಿಸುತ್ತೆ ಒಳಗಡೆ ಎಲ್ಲ. ಟಾಪ್ ಹೋಗಿದ್ದೆ, ಟಾಪಲ್ಲಿ ಇರೋ ಕತ್ತೆ ಕಾಣಿಸಲ್ಲ, ಅಲ್ಲೊಂದು ಏನೋ ಕಾಣಿಸ್ತಿದೆ ನೋಡಿ. ಏನು ಗೊತ್ತಾದ್ರು. ಸೊ ಹಿಂದೆ ನಮ್ಮಿಂದೆ ಕಾಣಿಸ್ತಿರೋದು ಬಾರ್, ಖಾಲಿ ಕೊಟ್ಟು ಬಾಟ್ಲಿ ಹಂಗೆಲ್ಲ ಇಟ್ಟು ಆಚೆಗ ಕೋಡೆ ಬೈಕು ಒಂದು ಹೊಸಳೆ ನಮ್ಮ ಅಂತ. ಅದು ನಮ್ಮ ಬಾವ ಮನೆ ಪಕ್ಕದಲ್ಲೇ ಬಂದ್ಬಿಟ್ಟೈತೆ. 500 ಆರ್ಸಿಕೆ 500 ಹೋಗಿತ್ತು ಆ್ಯಕ್ಚುಲಿ. ಸೊ ಇಲ್ಲಿ ಆಯಿತು. ಸೊ ಬನ್ನಿ, ನಮ್ಮ ಮನೆ ಇದು ಹಂಗಿನ ಮನೆಯಲ್ಲ. ಆಚೆ ಇವತ್ತಿಗೆ ಈ ವ್ಲಾಗ್ನ ಏನು ಮಾಡ್ತೀನಿ. ಈ ಮನೆ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ ನಿಮ್ಮ ಮನೆ ಮಗಳು ಮೇಘನನ್ನ ಬೆಳೆಸಿ ಅಂತ ಕೇಳ್ತಾ ಹೋಗ್ಬಿಟ್ಟು ಬರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀರಿ. ಎಲ್ಲರಿಗೂ ಅಲ್ಲಿವರೆಗೂ ಬಾಯ್ ಬಾಯ್, ಲವ್ ಯು ಆಲ್.